ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಡ್ರಗ್ಸ್ ಹೇಗೆಲ್ಲ ಸಪ್ಲೈ ಆಗ್ತಾ ಇದೆ, ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಯಾರು ಇದನ್ನ ಸಪ್ಲೈ ಮಾಡ್ತಿದ್ದಾರೆ, ಹೇಗೆ ಸಪ್ಲೈ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೀಟ್ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಸ್ಟ್ ಫೋನ್ನಲ್ಲೇ ನಡೆಯುತ್ತೆ ಡ್ರಗ್ಸ್ ಡೀಲ್. ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ. ಇದು ಬೆಂಗಳೂರಿನ ಡ್ರಗ್ಸ್ ಲೋಕದ ಕರಾಳದೊಂದಿಗೆ ಮೆಗಾ ಎಕ್ಸ್ಪೋಸ್. ಕಚ್ಚಾ ಗಾಂಜಾದಿಂದ ಮೊದಲಾಗಿ ರೂಪಾಂತರವಾದ ಗಾಂಜಾ ತನಕ ಎಲ್ಲವೂ ಇಲ್ಲಿ ಆನ್ಲೈನ್ ವಹಿವಾಟು. ಡ್ರಗ್ಸ್ ಮಾರಾಟಗಾರ ಖರೀದಿ ಮಾಡೋನು ಮುಖಾಮುಖಿಯಾಗಲ್ಲ, ಕೇವಲ ಫೋನ್ನಲ್ಲೇ ಡೀಲ್ ನಡೆಯುತ್ತೆ. ಬುಕ್ ಮಾಡಿದ ಸ್ಥಳಕ್ಕೆ ನೇರವಾಗಿ ನಶೆ ಪಾಕೆಟ್ ಬರುತ್ತೆ. ದಂಧೆಯ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಲೊಕೇಶನ್ ಮಾರ್ಕ್ ಮಾಡಿದ ಜಾಗಕ್ಕೆ ಹೋದ್ರೆ ಸಾಕು, ಗಾಂಜಾ ಕೈ ಸೇರುತ್ತದೆ. ಲೊಕೇಶನ್ಗೆ ಹೋಗಿ ಒಂದು ಫೋನ್ ಮಾಡಿದ್ರೆ ಡ್ರಗ್ಸ್ ಸಿಗುತ್ತೆ. ನಶೆ ಇರುವ ಪ್ಯಾಕೆಟ್ಗಳು ತಲುಪಿಸುವ ರೀತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡುತ್ತಿದೆ. ನೀವು ಕಳಿಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕಿ ನನಗೆ. ಅಲ್ಲೊಬ್ಬರು ನಿಮ್ಗೆ ಫೋನ್ ಮಾಡ್ಲಾ? ಏನು ಮಾತಾಡಬೇಡ. ಹ್ಞೂ ಸರಿ ಆಯ್ತು. 10 rupees. 10 rupees. ಎಷ್ಟು? 2 ಸೆಟ್ ಉಂಟೇನಾ? ಕೇವಲ ಫೋನ್ನಲ್ಲಿ ಮಾತ್ರ ಅಲ್ಲ, ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲೂ ಗಾಂಜಾ ಡ್ರಗ್ಸ್ ಸಿಗುತ್ತೆ. ಪೆಡ್ಲರ್ಗಳು ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ತೆಗೆದು ಕಳಿಸುತ್ತಾರೆ. ಗಾಂಜಾಗೆ ಅಡಿಕ್ಟ್ ಆದವರು ಅಲ್ಲಿಗೆ ಹೋಗಿ ತೆಗೆದುಕೊಳ್ಳುತ್ತಾರೆ. ಫೋನ್ ಕಾಲ್ನಲ್ಲಷ್ಟೇ ಕಾಂಟ್ಯಾಕ್ಟ್, ಮುಖಾಮುಖಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಇಡೀ ದೃಶ್ಯ ಸೆರೆಯಾಗಿದೆ. ಲೊಕೇಶನ್ ಅಲ್ಲಿ ಬೇಕಾದ ಕಾಂಡಿಮೆಂಟ್ಸ್ ಐತೆ. ಹಲೋ, ಕಲ್ಲೆಲ್ಲ ಐತೆ ಇಲ್ಲಿ ಹೊಡೆದಾಕಿದ್ದಾರೆ. ಅಲ್ಲಿ ಹುಡುಕ್ಬೇಕಾ? ಎಲ್ಲೈತೆ? ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರ ಸಾರಿದೆ. ಬೆಂಗಳೂರಿನಲ್ಲಿ ನಶೆ ದಂಧೆಯ ಭಯಾನಕ ಮುಖ ಎಕ್ಸ್ಪೋಸ್ ಆಗಿದೆ. ಗಾಂಜಾ ಮಾಫಿಯಾ ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡ ಅತಿದೊಡ್ಡ ಬೇಟೆಯಾಡಿದೆ. ಡ್ರಗ್ಸ್ ಜಾಲದ ಬೆಚ್ಚಿ ಬೀಳಿಸುವ ದೃಶ್ಯಗಳು, ವಿಡಿಯೋಗಳನ್ನು ಸೆರೆ ಹಿಡಿದು ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಿದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಡ್ರಗ್ಸ್ ಹೇಗೆಲ್ಲ ಸಪ್ಲೈ ಆಗ್ತಾ ಇದೆ, ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಯಾರು ಇದನ್ನ ಸಪ್ಲೈ ಮಾಡ್ತಿದ್ದಾರೆ, ಹೇಗೆ ಸಪ್ಲೈ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೀಟ್ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಸ್ಟ್ ಫೋನ್ನಲ್ಲೇ ನಡೆಯುತ್ತೆ ಡ್ರಗ್ಸ್ ಡೀಲ್. ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ. ಇದು ಬೆಂಗಳೂರಿನ ಡ್ರಗ್ಸ್ ಲೋಕದ ಕರಾಳದೊಂದಿಗೆ ಮೆಗಾ ಎಕ್ಸ್ಪೋಸ್. ಕಚ್ಚಾ ಗಾಂಜಾದಿಂದ ಮೊದಲಾಗಿ ರೂಪಾಂತರವಾದ ಗಾಂಜಾ ತನಕ ಎಲ್ಲವೂ ಇಲ್ಲಿ ಆನ್ಲೈನ್ ವಹಿವಾಟು. ಡ್ರಗ್ಸ್ ಮಾರಾಟಗಾರ ಖರೀದಿ ಮಾಡೋನು ಮುಖಾಮುಖಿಯಾಗಲ್ಲ, ಕೇವಲ ಫೋನ್ನಲ್ಲೇ ಡೀಲ್ ನಡೆಯುತ್ತೆ. ಬುಕ್ ಮಾಡಿದ ಸ್ಥಳಕ್ಕೆ ನೇರವಾಗಿ ನಶೆ ಪಾಕೆಟ್ ಬರುತ್ತೆ. ದಂಧೆಯ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಲೊಕೇಶನ್ ಮಾರ್ಕ್ ಮಾಡಿದ ಜಾಗಕ್ಕೆ ಹೋದ್ರೆ ಸಾಕು, ಗಾಂಜಾ ಕೈ ಸೇರುತ್ತದೆ. ಲೊಕೇಶನ್ಗೆ ಹೋಗಿ ಒಂದು ಫೋನ್ ಮಾಡಿದ್ರೆ ಡ್ರಗ್ಸ್ ಸಿಗುತ್ತೆ. ನಶೆ ಇರುವ ಪ್ಯಾಕೆಟ್ಗಳು ತಲುಪಿಸುವ ರೀತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡುತ್ತಿದೆ. ನೀವು ಕಳಿಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕಿ ನನಗೆ. ಅಲ್ಲೊಬ್ಬರು ನಿಮ್ಗೆ ಫೋನ್ ಮಾಡ್ಲಾ? ಏನು ಮಾತಾಡಬೇಡ. ಹ್ಞೂ ಸರಿ ಆಯ್ತು. 10 rupees. 10 rupees. ಎಷ್ಟು? 2 ಸೆಟ್ ಉಂಟೇನಾ?
ಕೇವಲ ಫೋನ್ನಲ್ಲಿ ಮಾತ್ರ ಅಲ್ಲ, ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲೂ ಗಾಂಜಾ ಡ್ರಗ್ಸ್ ಸಿಗುತ್ತೆ. ಪೆಡ್ಲರ್ಗಳು ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ತೆಗೆದು ಕಳಿಸುತ್ತಾರೆ. ಗಾಂಜಾಗೆ ಅಡಿಕ್ಟ್ ಆದವರು ಅಲ್ಲಿಗೆ ಹೋಗಿ ತೆಗೆದುಕೊಳ್ಳುತ್ತಾರೆ. ಫೋನ್ ಕಾಲ್ನಲ್ಲಷ್ಟೇ ಕಾಂಟ್ಯಾಕ್ಟ್, ಮುಖಾಮುಖಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಇಡೀ ದೃಶ್ಯ ಸೆರೆಯಾಗಿದೆ. ಲೊಕೇಶನ್ ಅಲ್ಲೇ ಇದೀನಿ, ಬೇಕಾದ ಕಾಂಡಿಮೆಂಟ್ಸ್ ಐತೆ. ಹಲೋ, ಕಲ್ಲೆಲ್ಲ ಐತೆ ಇಲ್ಲಿ ಹೊಡೆದಾಕಿದ್ದಾರೆ. ಅಲ್ಲಿ ಹುಡುಕ್ಬೇಕಾ? ಎಲ್ಲೈತೆ? ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರ ಸಾರಿದೆ. ಬೆಂಗಳೂರಿನಲ್ಲಿ ನಶೆ ದಂಧೆಯ ಭಯಾನಕ ಮುಖ ಎಕ್ಸ್ಪೋಸ್ ಆಗಿದೆ. ಗಾಂಜಾ ಮಾಫಿಯಾ ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡ ಅತಿದೊಡ್ಡ ಬೇಟೆಯಾಡಿದೆ. ಡ್ರಗ್ಸ್ ಜಾಲದ ಬೆಚ್ಚಿ ಬೀಳಿಸುವ ದೃಶ್ಯಗಳು, ವಿಡಿಯೋಗಳನ್ನು ಸೆರೆ ಹಿಡಿದು ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಿದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಡ್ರಗ್ಸ್ ಹೇಗೆಲ್ಲ ಸಪ್ಲೈ ಆಗ್ತಾ ಇದೆ, ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಯಾರು ಇದನ್ನ ಸಪ್ಲೈ ಮಾಡ್ತಿದ್ದಾರೆ, ಹೇಗೆ ಸಪ್ಲೈ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೀಟ್ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಸ್ಟ್ ಫೋನ್ನಲ್ಲೇ ನಡೆಯುತ್ತೆ ಡ್ರಗ್ಸ್ ಡೀಲ್. ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ. ಇದು ಬೆಂಗಳೂರಿನ ಡ್ರಗ್ಸ್ ಲೋಕದ ಕರಾಳದೊಂದಿಗೆ ಮೆಗಾ ಎಕ್ಸ್ಪೋಸ್. ಕಚ್ಚಾ ಗಾಂಜಾದಿಂದ ಮೊದಲಾಗಿ ರೂಪಾಂತರವಾದ ಗಾಂಜಾ ತನಕ ಎಲ್ಲವೂ ಇಲ್ಲಿ ಆನ್ಲೈನ್ ವಹಿವಾಟು. ಡ್ರಗ್ಸ್ ಮಾರಾಟಗಾರ ಖರೀದಿ ಮಾಡೋನು ಮುಖಾಮುಖಿಯಾಗಲ್ಲ, ಕೇವಲ ಫೋನ್ನಲ್ಲೇ ಡೀಲ್ ನಡೆಯುತ್ತೆ. ಬುಕ್ ಮಾಡಿದ ಸ್ಥಳಕ್ಕೆ ನೇರವಾಗಿ ನಶೆ ಪಾಕೆಟ್ ಬರುತ್ತೆ. ದಂಧೆಯ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಲೊಕೇಶನ್ ಮಾರ್ಕ್ ಮಾಡಿದ ಜಾಗಕ್ಕೆ ಹೋದ್ರೆ ಸಾಕು, ಗಾಂಜಾ ಕೈ ಸೇರುತ್ತದೆ. ಲೊಕೇಶನ್ಗೆ ಹೋಗಿ ಒಂದು ಫೋನ್ ಮಾಡಿದ್ರೆ ಡ್ರಗ್ಸ್ ಸಿಗುತ್ತೆ. ನಶೆ ಇರುವ ಪ್ಯಾಕೆಟ್ಗಳು ತಲುಪಿಸುವ ರೀತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡುತ್ತಿದೆ. ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಲಾ? ಏನ್ ಮಾತಾಡ? ಹ್ಞೂ ಸರಿ, ಆಯ್ತಲ್ಲ. ₹10. ಎಷ್ಟು? 2 ಸೆಟ್ ಹೊಟ್ಟೆನಾ? ಕೇವಲ ಫೋನ್ನಲ್ಲಿ ಮಾತ್ರ ಅಲ್ಲ, ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲೂ ಗಾಂಜಾ ಡ್ರಗ್ಸ್ ಸಿಗುತ್ತೆ. ಪೆಡ್ಲರ್ಗಳು ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ತೆಗೆದು ಕಳಿಸುತ್ತಾರೆ. ಗಾಂಜಾಗೆ ಅಡಿಕ್ಟ್ ಆದವರು ಅಲ್ಲಿಗೆ ಹೋಗಿ ತೆಗೆದುಕೊಳ್ಳುತ್ತಾರೆ. ಫೋನ್ ಕಾಲ್ನಲ್ಲಷ್ಟೇ ಕಾಂಟ್ಯಾಕ್ಟ್, ಮುಖಾಮುಖಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಇಡೀ ದೃಶ್ಯ ಸೆರೆಯಾಗಿದೆ. ಲೊಕೇಶನ್ ಅಲ್ಲೇ ಇದೀನಿ, ಬೇಕಾದ ಕಾಂಡಿಮೆಂಟ್ಸ್ ಐತೆ. ಹಲೋ, ಕಲ್ಲೆಲ್ಲ ಐತೆ ಇಲ್ಲಿ ಹೊಡೆದಾಕಿದ್ದಾರೆ. ಅಲ್ಲಿ ಹುಡುಕ್ಬೇಕಾ? ಎಲ್ಲೈತೆ? ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರ ಸಾರಿದೆ. ಬೆಂಗಳೂರಿನಲ್ಲಿ ನಶೆ ದಂಧೆಯ ಭಯಾನಕ ಮುಖ ಎಕ್ಸ್ಪೋಸ್ ಆಗಿದೆ. ಗಾಂಜಾ ಮಾಫಿಯಾ ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡ ಅತಿದೊಡ್ಡ ಬೇಟೆಯಾಡಿದೆ. ಡ್ರಗ್ಸ್ ಜಾಲದ ಬೆಚ್ಚಿ ಬೀಳಿಸುವ ದೃಶ್ಯಗಳು, ವಿಡಿಯೋಗಳನ್ನು ಸೆರೆ ಹಿಡಿದು ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಿದೆ.